ದೇಶಾದ್ಯಂತ ಮುಷ್ಕರದ ಹಿನ್ನೆಲೆಯಲ್ಲಿ ನಾಳೆ ಏನೇನು ಸಿಗುತ್ತೆ ಏನೇನು ಸಿಗೋದಿಲ್ಲ ಅನ್ನೋದನ್ನ ನೋಡೋದಾದ್ರೆ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿಯ ಬಸ್ ಸೌಲಭ್ಯ ನಾಳೆ ಇರೋದಿಲ್ಲ. ಖಾಸಗಿ ಬಸ್, ಕ್ಯಾಬ್, ಟ್ಯಾಕ್ಸಿ ಸಂಚಾರ ಕೂಡ ವಿರಳವಾಗಿರುತ್ತೆ ಅನ್ನುವಂಥದ್ದು. ಖಾಸಗಿ ಶಾಲೆ ಮತ್ತು ಅಂಗನವಾಡಿಗಳಿಗೆ ಬಹುತೇಕ ಶಾಲಾ ಕಾಲೇಜುಗಳಿಗೆ ನಾಳೆ ರಜೆಯನ್ನು ಈಗಾಗಲೇ ಘೋಷಿಸಿದ್ದಾರೆ ಆಯಾ ಕಾಲೇಜಿನವರು. ಸರ್ಕಾರಿ ಶಾಲಾ ಕಾಲೇಜುಗಳಿಗೂ ಇನ್ನೂ ಈ ರಜದ ನಿರ್ಧಾರ ಆಗಿಲ್ಲ. ಆಟೋ ಸಂಚಾರ ಅನಿಶ್ಚಿತ ಅಂತ ಹೇಳಲಾಗ್ತಿದೆ. ಅಂದರೆ ಬಹುತೇಕ ಆಟೋ ಚಾಲಕರು ಕೂಡ ನಾಳೆ ಈ ಬಂದ್ಗೆ ಬೆಂಬಲ ಕೊಡ್ತಿರೋದ್ರಿಂದ ಆಟೋ ಸಂಚಾರ ಕೂಡ ವಿರಳವಾಗಿರುತ್ತೆ. ಬ್ಯಾಂಕ್, ವಿಮೆ, ಅಂಚೆ ಕಚೇರಿ ಕೂಡ ಇರೋದಿಲ್ಲ. ಮತ್ತು ದೈನಂದಿನ ಅಗತ್ಯತೆಗಳಾದಂಥ ಹಾಲು ಹಾಗೂ ಮೆಡಿಕಲ್ ಶಾಪ್ ಇರುತ್ತೆ. ಆಸ್ಪತ್ರೆಗೂ ಕೂಡ ಯಾವುದೇ ತೊಂದರೆ ಇಲ್ಲ. ಆ್ಯಂಬುಲೆನ್ಸ್ ಸಂಚಾರಕ್ಕೂ ಕೂಡ ಯಾವುದೇ ಅಡಚಣೆ ಇರೋದಿಲ್ಲ. ನಾಳೆ ದೂರದ ಊರಿಗೆ ಪ್ರಯಾಣ ಹೋಗೋದು ಉಚಿತ ಅಲ್ಲ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಮನಗಾಣಬೇಕಿದೆ. ಸಂಚಾರಕ್ಕೆ ವೈಯಕ್ತಿಕ ವಾಹನ ವ್ಯವಸ್ಥೆ ಮಾಡಿಕೊಳ್ಳುವುದು ನಾಳೆ ಅನಿವಾರ್ಯ. ಹಾಗಾಗಿ ದೂರದ ಊರಿಗೆ ಅಥವಾ ಬೆಂಗಳೂರಿನಲ್ಲಿಯೂ ಕೂಡ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಇರೋದಿಲ್ಲ. ರೈಲು ಸಂಚಾರದ ಬಗ್ಗೆ ಇದುವರೆಗೆ ಯಾವುದೇ ಮಾಹಿತಿ ಲಭ್ಯ ಆಗಿಲ್ಲ. ಹಾಗಾಗಿ ರೈಲು ಇರುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ಅನುಮಾನ. ಎಲ್ಲ ಬ್ಯಾಂಕ್ಗಳಿಗೆ ರಜೆ, ಆದರೆ ATM ಸೌಲಭ್ಯ ನಾಳೆ ಇರುತ್ತೆ.